ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ನಾಗರಾಳ ಗ್ರಾಮ ಅಂದ್ರೆ ನಮ್ಮ ಬಸವನ ಬಾಗೇವಾಡಿ ತಾಲೂಕಾ ಬಿಜಾಪುರ ಜಿಲ್ಲೆಯ ನಮ್ಮ ಪ್ರಗತಿಪರ ರೈತರಾದಂತಹ ಚಂದ್ರಶೇಖರ್ ಜಮಲ್ದಿನ್ನಿ ರೈತರ ಪ್ಲಾಟ್ನಲ್ಲಿ ಇದ್ದೀವಿ. ಇವರು ತಮ್ಮ ಒಂದೂವರೆ ಎಕರೆ ಜಮೀನಿನಲ್ಲಿ ನಮ್ಮ ಸಿಂಜೆಂಟಾ ಕಂಪನಿಯ ಬ್ಯಾಡಗಿ ಡಬ್ಬಿ 2043 ತಳಿಯನ್ನು ಬೆಳೆದಿದ್ದಾರೆ. ಇದು ಯಾವ ತರ ಬಂದಿದೆ ಅನ್ನೋದನ್ನ ರೈತರ ಮುಖಾಂತರ ಕೇಳೋಣ. ರೈತರ ನಮಸ್ಕಾರ ರೀ. ನಮಸ್ಕಾರ ಸರ್. ಕಳೆದ ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ನಮ್ಮ ಸಿಂಜೆಂಟಾ ಕಂಪನಿಯ ಈ ಒಂದು 2043 ತಳಿಯನ್ನು ಬೆಳೀತಾ ಇದ್ದೀರಿ? ಸರ್ ನಾನು ಈಗ 5 ವರ್ಷ ಆಯ್ತು ನೋಡ್ರಿ. 5 ವರ್ಷ ಆಯ್ತು ಬೆಳಾಕ್ತಿದ್ರಿ. ಸರ್ ಹೆಂಗ್ ಬರ್ತಾ ಇದಾರೆ ಇದು 2043? ಸರ್ ಇದು ಮಾಡೋದು ಕರೆಕ್ಟ್ ಅದಲ್ಲ. ಹಾ ರೀ. ಎಕರೆಕ 20-22 ತನಕ ತೆಗೆದೇವ್ರಿ ಸರ್ ನಾವು. 20-22 ಕ್ವಿಂಟಲ್ ವರೆಗೂ ತೆಗೆದಿದ್ದೀವಿ. ದಿನಮಾನದಲ್ಲಿ ಏನ ಮತ್ತೆ ಏರಿಯಾ ಸರ್ ಹೆಚ್ಚಾಗ್ಬೋದು? ಇದು ಸ್ವಲ್ಪ ರೇಟ್ ಗೀಟ್ ಏನು ಇಂಪ್ರೂವ್ ಆದ್ರ ಹಾ ರೀ. ಅದು ಮತ್ತೆ ಜಾಸ್ತಿ ಆಗುತ್ತೆ ಸರ್. ಜಾಸ್ತಿ ಆಗತ್ರಿ. ಜಾಸ್ತಿ ಅಂದ್ರೆ ಈಗ 2 ವರ್ಷದಿಂದ ರೇಟ್ ಇರಲ್ಲಲ್ರಿ, ಬಹಳಷ್ಟು ಜನ ರೈತರ ಮಾಡಿಲ್ಲ. ನೀವು ಮಾಡಿದಿರಿ? ಸರ್ ನಾನು ಮಾಡ್ಬೇಕಂತೀರ ಬಾಳ ಹವ್ಯಾಸ ಇತ್ರೆ. ಹಾ 3 ಎಕರೆ ಮಾಡಿದ್ವಿ ಸರ್. 3 ಎಕರೆ ಮಾಡಿದಿರಿ? ಮಾಡಿನಿ ಸರ್. ಹಾ ಹಾ ಹಾ. ನಮಗೇನು ಅದೇನು ಪರವಾಗಿಲ್ಲ, ಚಲೋ ಬಂದ್ರೆ. ಹಾ ರೀ. ನಿಮ್ಮಲ್ಲಿ ಆಲ್ರೆಡಿ ನಾವು ಪ್ಲಾಟ್ ನೋಡಿದಂಗ ಸಿಕ್ಕಾಪಟ್ಟಿ ಇನ್ನ ಹಸಿ ಇದೆ ರೀ. ಬಹಳಷ್ಟು ನೀವು ಹೇಳ್ದಂಗ ಬಹಳ ಮಳೆಯಾಗಿ ಪ್ಲಾಟೇ ಹೋಗೋ ಇದ್ರಲ್ಲಿ ಇತ್ತು ಅಂದ್ರು. ನಾನು 1.5 ತಿಂಗಳು ಇದು ನೀರ್ ಹರಿದರೆ ಇನ್ನು ಮುಂದಿನ ವರ್ಷ ಮತ್ತೆ ಎಷ್ಟು ಮಾಡ್ಬೇಕಂತಿದ್ರಿ? ಸರ್ ನಾನು ಈ ಸರಿ 12 ಎಕರೆ ಮಾಡ್ತೀನಿ ಸರ್. 12 ಎಕರೆ ಮಾಡ್ತೀರಿ? ಪೂರಾ ಮಾಡ್ತೀನಿ ಸರ್. ಪೂರಾ ಮಾಡ್ತೀರಿ? ಹೌದು ಸರ್. ಹೌದು ಸರ್. ರೇಟ್ ಬರೋಲ್ದು ಬಿಡೋಲ್ದು. ಹಾ ಹಾ ಹಾ. ಮಾಡ್ಬೇಕು ಅನ್ನೋ ಹವ್ಯಾಸ ಇದ್ರೆ. ಈಗ ಮೊದ್ಲೆಲ್ಲ ನೀವು ಮಾಡಿದಾಗೆಲ್ಲ ಇದ್ರ ಲಾಭ ತಕೊಂದಿರಿ? ಸರ್ ಲಾಭ ಚಲೋ ಆಗಿದೆ. ಚಲೋ ಲಾಭ ಆಗೈತಿ. ಎಕರೆಗೆ 7 ಲಕ್ಷ ರೂಪಾಯಿ ಆಗಿದೆ. ಎಕರೆ 7 ಲಕ್ಷ. ಅದ ಒಂದ್ ಭರವಸೆ ಮೇಲೆ ನೀವು ಮುಂದಿನ ವರ್ಷ ಮತ್ತೊಂದು ಒಟ್ಟೆ ಬಿಟ್ಟಿಲ್ಲ ಸರ್, ಯಾರು ಹೇಳಿದ್ರು ಕೇಳಿಲ್ಲ ನಾನು. ನಾವ್ ಒಟ್ಟೆ ಈ ವರ್ಷನು 5 ಎಕರೆ ಮಾಡವ್ರಿ. ಅದು ತಪ್ಪಿಸಲಂದ ಈಗ 3 ಎಕರೆ ಮಾಡಿ ಸರ್. 2 ಎಕರೆ ಕಲ್ಯಾಣಿ ಮಾಡಿದ್ದೀನಿ. ಎಲ್ಲಾ ರೈತರಿಗೆ ಏನ್ ಹೇಳ್ಬೇಕು ಬಯಸ್ತೀರಿ ವೆರೈಟಿ ಬಗ್ಗೆ ರೀ? ಸರ್ ನಮ್ಗ 108 ಮಂದಿನೂ ಕೇಳ್ತಾರ. ಜಸ್ಟ್ ನಾವಾದ್ರೂ ಹೇಳ್ಬೇಕಾದ್ರು ಅದು ಸಿಜೆಂಟ ಚಲೋ ಬರ್ತಪ್ಪ. ಇಲ್ಲೆಲ್ಲ ತೆಳಗಡೆ 553 2043 ಬಿಟ್ಟು ಅದನ್ನ ಬರೀ ಅವು ಖಾರದ ಕಾಯಿನ ಹಾಕ್ತಾರ. ನಾವು ಮಾತ್ರ ಇದು ಒಳ್ಳೆ ವೆರೈಟಿ ಅದ, ಚಲೋ ಮಾಡಿ ನಾವು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಧನ್ಯವಾದ.